ಹಲೋ ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವೇನಪ್ಪ ಅಂತಂದರೆ ಗ್ರೂಪ್ ಬಿ ಎಕ್ಸಾಮ್ಗೆ ಹೆಲ್ಪ್ ಆಗೋ ರೀತಿಯಾಗಿ ಈ ಒಂದು ಪಾಲಿಟಿ ಕ್ವಶನ್ಗಳನ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಗ್ರೂಪ್ ಬಿಗೆ ಹೆಲ್ಪ್ ಆಗೋ ರೀತಿಯಾಗಿ ಇದು ಮೂರನೇ ವಿಡಿಯೋ ಆಗಿದೆ. ಸೊ ಅದಕ್ಕೆ ಸಂಬಂಧಪಟ್ಟಿರತಕ್ಕಂತೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಗಳನ್ನ ಡಿಸ್ಕಸ್ ಮಾಡ್ತಾ ಹೋಗ್ತಾ ಇದ್ದೀವಿ. ಸೊ ಆಲ್ರೆಡಿ 2 ವಿಡಿಯೋನ ಕಂಪ್ಲೀಟ್ ಮಾಡಿದ್ದೀವಿ. ಇದು ಮೂರನೇ ವಿಡಿಯೋ ಆಗುತ್ತೆ. ಸೊ ಅದಕ್ಕೋಸ್ಕರ ಹೊಸಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮತ್ತು ಕೊನೆಯವರೆಗೂ ನೋಡಿ. ಆಲ್ರೆಡಿ ಹಿಸ್ಟ್ರಿ ಮತ್ತು ಸೈನ್ಸ್ ಆ್ಯಂಡ್ ಟೆಕ್ಗೆ ಸಂಬಂಧಪಟ್ಟಿರತಕ್ಕಂಥ ಎಲ್ಲ ಪ್ರಶ್ನೆಗಳನ್ನ ಡಿಸ್ಕಷನ್ ಮುಗಿಸಿದ್ದೀವಿ. ಸೊ ಇವಾಗ ಪಾಲಿಟಿ, ಎಕನಾಮಿಕ್ಸ್ ಮತ್ತು ಜಿಯೋಗ್ರಫಿಯನ್ನು ಎಕ್ಸಾಮ್ ಅನ್ನೋ ಒಳಗಡೆ ಎಲ್ಲ ಕಂಪ್ಲೀಟ್ ಮಾಡೋಣ. ಸೊ ಅದಕ್ಕೋಸ್ಕರ ತುಂಬ ಇಂಪಾರ್ಟೆಂಟ್ ಆಗಿರ್ತವೆ, ಕೊನೆಯವರೆಗೂ ನೋಡಿ ಅಂತ ಹೇಳ್ತಾ ಸೊ ಸೆಷನನ್ನು ಸ್ಟಾರ್ಟ್ ಮಾಡೋಣ. ಸೊ ಮೊದಲನೇದಾಗಿ ಏನಿದೆ ನೋಡಿ, ಕೆಳಗಿನ ಸಂವಿಧಾನದ ಎಷ್ಟನೇ ತಿದ್ದುಪಡಿ ಮೂಲಕ ಭಾರತದ ಸಂವಿಧಾನದ 8ನೇ ಪರಿಚ್ಛೇದಕ್ಕೆ 4 ಭಾಷೆಗಳನ್ನು ಸೇರಿಸಿ ಅಧಿಕೃತ ಭಾಷೆಗಳ ಸಂಖ್ಯೆಯನ್ನು 22ಕ್ಕೆ ಏರಿಸಲಾಯಿತು ಅಂತ ಕೇಳಿದ್ದಾರೆ. ಸೊ ಅಫಿಷಿಯಲ್ ಲ್ಯಾಂಗ್ವೇಜಸ್ಸನ್ನು 22ಕ್ಕೆ ಏರಿಸಿದಂತಹ ತಿದ್ದುಪಡಿ ಕಾಯ್ದೆ ಯಾವುದು ಅಂತ ಕೇಳಿದ್ದಾರೆ. ಸೊ ಇದು ಯಾವುದಪ್ಪ ಅಂತಂದರೆ 92ನೇ ತಿದ್ದುಪಡಿ ಕಾಯ್ದೆಯ ಮೂಲಕ ನಮ್ಮ ಸಂವಿಧಾನದ 8ನೇ ಪರಿಚ್ಛೇದದ ಅಫಿಷಿಯಲ್ ಲ್ಯಾಂಗ್ವೇಜಸ್ಸನ್ನು 22ಕ್ಕೆ ಏರಿಸಲಾಗಿರ್ತಕ್ಕಂಥದ್ದು ಸ್ನೇಹಿತರೆ. ನೆಕ್ಸ್ಟ್ ನೋಡೋದಾದರೆ ಇಲ್ಲೇನು ಕೇಳಿದ್ದಾರೆ ನೋಡಿರಿ. ಸೊ ತುಂಬ ಜನ ಕಮೆಂಟ್ ಸೆಕ್ಷನ್ದಲ್ಲಿ ಕೂಡ ಹೇಳ್ತಾ ಇದ್ರಿ ಸೊ ಜಾಸ್ತಿ ಎಕ್ಸ್ಪ್ಲನೇಷನ್ ಮಾಡಿ ಅಂತ. ಸೊ ಸ್ನೇಹಿತರೆ ಒಂದು ಹೇಳ್ತೇನೆ ತಿಳ್ಕೊಡ್ರಿ, ಯಾಕಪ್ಪ ಅಂತಂದರೆ ಎಕ್ಸಾಮ್ ತುಂಬ ಸಮಯ ಕಡಿಮೆ ಇದೆ. ಸೊ ಅದಕ್ಕೋಸ್ಕರ ಜಾಸ್ತಿ ಕ್ವಶನ್ಗಳನ್ನ ಕವರ್ ಮಾಡುವಂತಹ ಉದ್ದೇಶದ ಮೂಲಕ ನಾನು ಏನಪ್ಪ ಅಂದರೆ ಕ್ವಶನ್ಗೆ ಎಷ್ಟು ಬೇಕೋ ಅಷ್ಟೇ ಎಕ್ಸ್ಪ್ಲನೇಷನ್ ಮಾಡ್ತಾ ಹೋಗ್ತಾ ಇದ್ದೀನಿ. ಸೊ ಅದರಲ್ಲಿ ಬೇಜಾರು ಮಾಡ್ಕೋಬೇಡಿ, ಕ್ವಶನ್ಗಳು ನಿಮಗೆ ಅರ್ಥ ಆಗಲಿ, ಜಾಸ್ತಿ ಕವರ್ ಆಗಲಿ ಅನ್ನುವಂತಹ ಉದ್ದೇಶದ ಮೂಲಕ ಮಾಡ್ತಾ ಇದ್ದೀನಿ. ಸೊ ಇದನ್ನು ಮಾಡೋಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಸೊ ಹಾಗಾಗಿ ಸ್ಪೀಡ್ ಹೋಗ್ತಾ ಇದ್ದೀನಿ ನೋಡಿರಿ. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಭಾರತದ ಸಂವಿಧಾನದ ಪ್ರಕಾರ ಅಂತ ಕೊಟ್ಟು ಒಂದೆರಡು ವಾಕ್ಯಗಳನ್ನು ಕೊಟ್ಟಿದ್ದಾರೆ. ಸೊ ಕೆಳಗಿನ ಸಂಕೇತದಿಂದ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡೋದಾದರೆ ಮೊದಲನೇದು ಏನು ಹೇಳುತ್ತೆ, ಪ್ರತಿ ರಾಜ್ಯದ ವಿಧಾನಸಭೆಯ ಸದಸ್ಯರ ಸಂಖ್ಯೆಯು ಆಯಾ ರಾಜ್ಯದ ಕ್ಷೇತ್ರಗಳಿಂದ ನೇರ ಚುನಾವಣೆ ಮೂಲಕ ಆಯ್ಕೆಯಾಗುವ ಗರಿಷ್ಠ 450 ಸದಸ್ಯರನ್ನು ಮೀರಬಾರದು ಅಂತ ಕೊಟ್ಟಿದ್ದಾರೆ. ಸೊ ಇದು ತಪ್ಪಾಗುತ್ತೆ. ಯಾಕಪ್ಪ ಅಂತಂದರೆ ಎಲ್ಲ ರಾಜ್ಯದ್ದು 450 ಅಂತ ಕೊಟ್ಟಿಲ್ಲ. ಸೊ ಆಯಾ ರಾಜ್ಯದ ಜನಸಂಖ್ಯೆಯ ಅನುಗುಣವಾಗಿ ಇದು ಹೊಂದಿರುತ್ತೆ. ಸೊ ಅದಕ್ಕೋಸ್ಕರನೇ ಒಂದನೇದು ತಪ್ಪಾಗುತ್ತೆ. ಇನ್ನು ಎರಡನೇದು ನೋಡಿ, ಅಭ್ಯರ್ಥಿಯು 25 ವರ್ಷಗಳಿಂದ ಕಡಿಮೆ ವಯಸ್ಸು ಹೊಂದಿದ್ದರೆ ಅಂಥವರು ರಾಜ್ಯ ವಿಧಾನಸಭೆಯ ಸದಸ್ಯ ಸ್ಥಾನಕ್ಕೆ ಅರ್ಹರಲ್ಲ ಅಂತ ಕೊಟ್ಟಿದ್ದಾರೆ. ಇದು ಸರಿಯಾಗುತ್ತೆ. ಯಾಕಪ್ಪ ಅಂತ ರಾಜ್ಯ ವಿಧಾನಸಭೆಯ ಸದಸ್ಯನಾಗಬೇಕಂತ ಅಂದರೆ 25 ವರ್ಷ ಮಿನಿಮಮ್ ಏಜ್ ಆಗಿರಬೇಕು. ಸೊ 2 ಮಾತ್ರ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ ನೋಡಿ. ನೆಕ್ಸ್ಟ್, ರಾಜ್ಯ ನೀತಿ ನಿರ್ದೇಶಕ ತತ್ವಗಳಲ್ಲಿ ಕೆಳಗಿನ ಯಾವುದನ್ನು ಸೇರಿಸಲಾಗಿದೆ ಅಂತ ಕೇಳಿದ್ದಾರೆ. ಸೊ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿನಲ್ಲಿ ಯಾವುದನ್ನು ಸೇರಿಸಲಾಗಿದೆ ಅಂತ ಅಂದರೆ ಆಪ್ಷನ್ಗಳಲ್ಲಿ ನೋಡೋಣ. ಸೊ ಮಾನವರ ಕಳ್ಳ ಸಾಗಣೆ ಮತ್ತು ಒತ್ತಾಯದ ಕೂಲಿಗಳ ನಿಷೇಧವನ್ನು ಸೇರಿಸಿಲ್ಲ. ಸೊ ಇದು ತಪ್ಪಾಗುತ್ತೆ. ಇನ್ನು ವೈದ್ಯಕೀಯ ಉದ್ದೇಶಗಳಿಗೆ ಹೊರತಾಗಿ ಆರೋಗ್ಯಕ್ಕೆ ಹಾನಿ ತರುವಂತಹ ಕುಡಿತದ ನಿಷೇಧಕ್ಕೆ ಇದನ್ನು ಸೇರಿಸಲಾಗಿದೆ. DPSP ಒಳಗಡೆ ಎರಡನೇದಿದೆ. ಸೊ ಅದಕ್ಕೋಸ್ಕರನೇ ಬಿ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ ನೋಡಿ. ನೆಕ್ಸ್ಟ್, ಕೆಳಗಿನವರಲ್ಲಿ ಯಾರು ಉಪರಾಷ್ಟ್ರಪತಿಯಾಗಿದ್ದರು ಅಂತ ಕೇಳ್ತಾರೆ. ಸೊ ಇಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳಲ್ಲಿ ಯಾರು ಉಪರಾಷ್ಟ್ರಪತಿ ಹುದ್ದೆಗೆ ಸೇರಿದವರು ಅಂತ ಕೇಳ್ತಾರೆ. ಸೊ ಇಲ್ಲಿ ನೋಡೋದಾದರೆ ಯಾರ್ಯಾರಪ್ಪ ಅಂತಂದರೆ ಮೊಹಮ್ಮದ್ ಹಿದಾಯತುಲ್ಲಾ ಉಪರಾಷ್ಟ್ರಪತಿಯಾಗಿಲ್ಲ. ಇನ್ನು ಫಕ್ರುದ್ದೀನ್ ಅಲಿ ಅಹಮದ್ ರವರು ಉಪರಾಷ್ಟ್ರಪತಿಯಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಅದೇ ರೀತಿಯಾಗಿ ನೀಲಂ ಸಂಜೀವ್ ರೆಡ್ಡಿ ಕೂಡ ಉಪರಾಷ್ಟ್ರಪತಿಯಾಗಿಲ್ಲ. ಇನ್ನು ಶಂಕರ್ ದಯಾಳ್ ಶರ್ಮಾರವರು ಉಪರಾಷ್ಟ್ರಪತಿಯಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಸೊ 1 ಮತ್ತು 4 ಇಲ್ಲಿ ಸರಿಯಾದಂಥ ಆಯ್ಕೆಗಳಾಗ್ತವೆ ನೋಡಿ. ನೆಕ್ಸ್ಟ್, ಆಂಧ್ರ ಪ್ರದೇಶವು 1953ರಲ್ಲಿ ಪ್ರತ್ಯೇಕ ರಾಜ್ಯವಾಗಿ ಸ್ಥಾಪನೆಯಾದಾಗ ಅದರ ರಾಜಧಾನಿ ಯಾವುದಾಗಿತ್ತು ಅಂತ ಕೇಳ್ತಾರೆ. ಸೊ ಆಂಧ್ರ ಪ್ರದೇಶ ಪ್ರತ್ಯೇಕ ರಾಜ್ಯವಾದಾಗ ಅದರ ರಾಜಧಾನಿ ಯಾವುದಾಗಿತ್ತು ಅಂತ ಅಂದರೆ ಆಪ್ಷನ್ ಬಿ ಕರ್ನೂಲು ಆಗಿತ್ತು ಅದರ ರಾಜಧಾನಿಯಾಗಿ. ನೆಕ್ಸ್ಟ್, ಭಾರತದ ರಾಷ್ಟ್ರೀಯ ಧ್ವಜದಲ್ಲಿರುವ ಧರ್ಮಚಕ್ರಗಳ ಹಾಲುಗಳ ಸಂಖ್ಯೆ ಎಷ್ಟು ಅಂತ ಕೇಳಿದರೆ. ಸೊ ಇದು PC ಕ್ವಶನ್ ಆಗುತ್ತೆ. 24 ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು. ಈ ಟೈಪ್ ಕ್ವಶನ್ಗಳನ್ನು ಕೇಳಲ್ಲ, ಇದಕ್ಕಿಂತ ಹೈ ಲೆವೆಲಲ್ಲಿ ಕೇಳ್ತಾರೆ. ಸೊ KPSCದವ್ರು ತೆಗಿತಾ ಇರ್ತಕ್ಕಂಥ ಕ್ವಶನ್ ಪೇಪರ್ ಯಾವಾಗಲೂ ಟಫ್ ಆಗಿರುತ್ತೆ ಸ್ನೇಹಿತರೆ. ಸೊ ಹಲವಾರು ರಾಜ್ಯಗಳಲ್ಲಿ ಅಂದರೆ ಆಲ್ರೆಡಿ 2 ವಿಡಿಯೋ ಏನು ಕವರ್ ಮಾಡಿದ್ದೀನಲ್ಲ, ಸೊ ಅವೆರಡು ವಿಡಿಯೋದಲ್ಲಿ ಕ್ವಶನ್ಗಳು ಟಫ್ ಬಂದಿದ್ದಾವೆ. ಸೊ ಇದರಲ್ಲಿ ಸ್ವಲ್ಪ ಮಾಡ್ರೇಟ್ ಇದ್ದಾವೆ ನೋಡ್ಕೊಳ್ರಿ. ಇನ್ನು ಪರಿಶಿಷ್ಟ ಪ್ರದೇಶಗಳ ಮೇಲಿನ ಆಡಳಿತ ಹಾಗೂ ನಿಯಂತ್ರಣಕ್ಕೆ ಸಂಬಂಧಪಟ್ಟಂತೆ ಭಾರತದ ಸಂವಿಧಾನದ ಯಾವ ಪರಿಚ್ಛೇದ ವಿಶೇಷ ಸೌಲಭ್ಯಗಳನ್ನು ಒದಗಿಸಿದೆ ಅಂತ ಕೇಳಿದ್ದಾರೆ. ಸೊ ಹಲವಾರು ರಾಜ್ಯಗಳಲ್ಲಿನ ಪರಿಶಿಷ್ಟ ಪ್ರದೇಶಗಳ ಮೇಲಿನ ಆಡಳಿತ ಹಾಗೂ ನಿಯಂತ್ರಣಕ್ಕೆ ಸಂಬಂಧಪಟ್ಟಂತೆ ಭಾರತದ ಸಂವಿಧಾನದ ಯಾವ ಪರಿಚ್ಛೇದದ ವಿಶೇಷ ಸೌಲಭ್ಯಗಳನ್ನು ಒದಗಿಸಿದೆ ಅಂತ ಕೇಳಿದ್ದಾರೆ. ಸೊ ಇದು ಯಾವುದಂತಂದರೆ 5ನೇ ಪರಿಚ್ಛೇದ ಇದೆಯಲ್ಲ, ಸೊ ಇದು ನಮ್ಮ ಸಂವಿಧಾನಕ್ಕೆ ವಿಶೇಷ ಒಂದು ಪರಿಚ್ಛೇದಗಳನ್ನು ಒದಗಿಸಿರ್ತಕ್ಕಂಥ ಸೌಲಭ್ಯ ಆಗುತ್ತೆ. ನೆಕ್ಸ್ಟ್,
5ನೇ ಪರಿಚ್ಛೇದ ವಿಶೇಷವಾಗಿ ಆಡಳಿತ ಮತ್ತು ನಿಯಂತ್ರಣಕ್ಕೆ ಸಂಬಂಧಪಟ್ಟಂತೆ ಪರಿಶಿಷ್ಟ ಪ್ರದೇಶಗಳ ಮೇಲಿನ ಆಡಳಿತ ಮತ್ತು ನಿಯಂತ್ರಣಕ್ಕೆ ಸಂಬಂಧಪಟ್ಟಂತೆ ಭಾರತ ಸಂವಿಧಾನದ 5ನೇ ಪರಿಚ್ಛೇದದಲ್ಲಿ ಸೌಲಭ್ಯಗಳನ್ನು ಒದಗಿಸಲಾಗಿದೆ. ಸ್ವಲ್ಪ ನಾನು ಅಲ್ಲಿ ಮಿಸ್ಟೇಕ್ ಮಾಡಿದೆ, ಅದಕ್ಕೋಸ್ಕರನೇ ರಿಪೀಟ್ ಮಾಡಿದೆ ನೋಡಿ. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಸೊ ಮೇಲಿನ ಹೇಳಿಕೆಗಳಲ್ಲಿ ಸರಿಯಾದ ಹೇಳಿಕೆಗಳನ್ನು ಗುರುತಿಸಿರಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡೋದಾದ್ರೆ ಮೊದಲನೇ ಹೇಳಿಕೆ ಏನು ಹೇಳುತ್ತೆ, ಭಾರತದಲ್ಲಿ ಹೈಕೋರ್ಟ್ ನ್ಯಾಯಾಧೀಶರನ್ನು ತೆಗೆದುಹಾಕುವ ವಿಧಾನವು ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರನ್ನು ತೆಗೆದುಹಾಕುವ ವಿಧಾನದಂತೆ ಇದೆ ಅಂತ ಕೊಟ್ಟಿದ್ದಾರೆ. ಸೊ ನಮ್ಮ ದೇಶದಲ್ಲಿ ಹೈಕೋರ್ಟ್ ನ್ಯಾಯಾಧೀಶರನ್ನು ತೆಗೆದುಹಾಕುವ ವಿಧಾನ ಸೇಮ್ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರನ್ನು ಯಾವ ರೀತಿ ತೆಗೆದುಹಾಕ್ತಾರೋ ಅದೇ ರೀತಿಯಾಗಿದೆ. ಸೊ ಒಂದನೇದು ಸರಿಯಾಗಿದೆ. ಇನ್ನು ಹೈಕೋರ್ಟ್ನ ಕಾಯಂ ನ್ಯಾಯಾಧೀಶ ತನ್ನ ನಿವೃತ್ತಿಯ ನಂತರ ಭಾರತದ ಯಾವುದೇ ನ್ಯಾಯಾಲಯ ಅಥವಾ ಪ್ರಾಧಿಕಾರದ ಮುಂದೆ ವಾದಿಸುವಂತಿಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಇದು ಕೂಡ ಸರಿಯಾಗುತ್ತೆ. ಸೊ ಸುಪ್ರೀಂ ಕೋರ್ಟ್ನಲ್ಲಿ ಮಾತ್ರ ವಾದಿಸಬೇಕಾಗುತ್ತೆ. ಸೊ ಮಿಕ್ಕಿದ ಯಾವುದೇ ನ್ಯಾಯಾಲಯದಲ್ಲಿ ವಾದಿಸಕ್ಕೆ ಬರೋಂಗಿಲ್ಲ. ಸೊ 1 ಮತ್ತು 2 ಇಲ್ಲಿ ಸರಿಯಾಗ್ತವೆ ನೋಡಿ. ನೆಕ್ಸ್ಟ್, ಕೆಳಗಿನವುಗಳಲ್ಲಿ ಯಾವುದು ಭಾರತ ಒಕ್ಕೂಟದ ಸಂಪೂರ್ಣ ರಾಜ್ಯಗಳಾಗಿ ರಚಿತಗೊಂಡ ರಾಜ್ಯಗಳ ಸರಿಯಾದ ಕಾಲಾನುಕ್ರಮದಲ್ಲಿದೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡೋದಾದ್ರೆ ಸರಿಯಾದ ಕಾಲಾನುಕ್ರಮಣಿಕೆಯಲ್ಲಿ ನೋಡಿದಾಗ ನಾಗಾಲ್ಯಾಂಡ್, ಹರಿಯಾಣ, ಸಿಕ್ಕಿಂ, ಅರುಣಾಚಲ ಪ್ರದೇಶ ಅನ್ನುವಂಥದ್ದು ಸಂಪೂರ್ಣ ರಾಜ್ಯವಾಗಿ ರಚಿತಗೊಂಡಂಥ ರಾಜ್ಯಗಳ ಸರಿಯಾದ ಕಾಲಾನುಕ್ರಮಣಿಕೆ ಆಗತ್ತೆ ಇಲ್ಲಿ. ನೆಕ್ಸ್ಟ್, ಪ್ರಥಮ ಲೋಕಸಭೆ ಸ್ಪೀಕರ್ ಯಾರಾಗಿದ್ದರು ಅಂತ ಕೇಳಿದ್ದಾರೆ. ಸೊ ಲೋಕಸಭೆ ಪ್ರಥಮ ಸ್ಪೀಕರ್ ಆಗಿ ಜಿ.ವಿ. ಮಾಳವಂಕರ್ ಅವರು ನೇಮಕಗೊಂಡಿದ್ದರು. ಆಪ್ಷನ್ ಬಿ ಇಲ್ಲಿ ಸರಿಯಾಗುತ್ತೆ. ನೆಕ್ಸ್ಟ್, ಸ್ವಲ್ಪ ಜೂಮ್ ಇನ್ ಮಾಡ್ತೀನಿ. ಭಾರತದ ಸಂವಿಧಾನದ 360ನೇ ಅನುಚ್ಛೇದದಲ್ಲಿರುವ ಹಣಕಾಸು ತುರ್ತು ಪರಿಸ್ಥಿತಿ ಕುರಿತಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಸೊ ಮೇಲಿನ ಹೇಳಿಕೆಗಳಲ್ಲಿ ಸರಿಯಾದ ಹೇಳಿಕೆಗಳು ಯಾವುವು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡೋದಾದ್ರೆ ಮೊದಲನೇದು ಏನು ಹೇಳುತ್ತೆ, ಸಂಸತ್ತಿನ 2 ಸದನಗಳು ಅನುಮೋದಿಸದೆ ಹೋದರೆ ಚಾಲನೆಯಲ್ಲಿರುವ ಹಣಕಾಸು ತುರ್ತು ಸ್ಥಿತಿಯ ಘೋಷಣೆ 2 ತಿಂಗಳ ಅವಧಿ ಮುಗಿದ ಕೂಡಲೇ ಸ್ಥಗಿತಗೊಳ್ಳುತ್ತದೆ ಅಂತ ಕೊಟ್ಟಿದ್ದಾರೆ. ಇದು ಸರಿಯಾಗುತ್ತೆ. ಸೊ 2 ಸದನಗಳು ಅನುಮೋದಿಸದೆ ಹೋದರೆ ಚಾಲನೆಯಲ್ಲಿರ್ತಕ್ಕಂಥ ಹಣಕಾಸು ತುರ್ತು ಪರಿಸ್ಥಿತಿ ಘೋಷಣೆ 2 ತಿಂಗಳದೊಳಗಡೆ ಮುಗಿದು ಕೂಡಲೇ ಸ್ಥಗಿತಗೊಳ್ಳುತ್ತೆ. ಸೊ ಎ ಸರಿಯಾಗಿದೆ. ಅದೇ ರೀತಿಯಾಗಿ ಎರಡನೇದು ಏನು ಹೇಳುತ್ತೆ, ಹಣಕಾಸು ತುರ್ತು ಪರಿಸ್ಥಿತಿ ಜಾರಿಯಲ್ಲಿದ್ದಾಗ ಸುಪ್ರೀಂ ಕೋರ್ಟ್ ಹಾಗೂ ಹೈಕೋರ್ಟ್ ನ್ಯಾಯಾಧೀಶರನ್ನು ಹೊರತು ಪಡಿಸಿ ಕೇಂದ್ರ ಸರ್ಕಾರದ ಎಲ್ಲ ಅಥವಾ ಯಾವುದೇ ವರ್ಗಗಳ ನೌಕರರ ಸಂಬಳ ಹಾಗೂ ಭತ್ಯೆಗಳಲ್ಲಿ ಕಡಿತ ತರುವಂತೆ ನಿರ್ದೇಶನ ನೀಡಲು ಭಾರತದ ರಾಷ್ಟ್ರಪತಿಯವರು ಸಕ್ಷಮರು. ಕಡಿತ ತರಲು ಸಕ್ಷಮರು. ಬಟ್ ಏನಪ್ಪಾ ಅಂತಂದರೆ ಈ ಒಂದು ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ಇವರೇನು ಸ್ಪೆಷಲ್ ಇಲ್ಲ, ಇವ್ರದ್ದು ಕೂಡ ಏನಪ್ಪಾ ಅಂದರೆ ವೇತನದಲ್ಲಿ ಕಡಿತ ಉಂಟಾಗಬಹುದು. ಸೊ ಅದಕ್ಕೋಸ್ಕರ ಇದು ತಪ್ಪಾಗುತ್ತೆ. ಸೊ ಒಂದು ಮಾತ್ರ ಇಲ್ಲಿ ಸರಿಯಾಗಿರ್ತಕ್ಕಂಥ ಆಯ್ಕೆ ಆಗುತ್ತೆ ನೋಡಿ. ನೆಕ್ಸ್ಟ್, ಕೇಂದ್ರ ಹಾಗೂ ರಾಜ್ಯಗಳಲ್ಲಿ ಮಂತ್ರಿ ಪರಿಷತ್ತಿನ ಗಾತ್ರವು ಕ್ರಮವಾಗಿ ಲೋಕಸಭೆ ಹಾಗೂ ಆಯಾ ರಾಜ್ಯಸಭೆಗಳ ಒಟ್ಟು ಸ್ಥಾನಗಳ 15% ಮೀರಬಾರದು ಹೇಳುವ ಸಂವಿಧಾನಿಕ ತಿದ್ದುಪಡಿ ಯಾವುದು ಅಂತ ಕೇಳಿದರೆ. ಸೊ ಇದೊಂದು ಸ್ವಲ್ಪ ರಿಪೀಟ್ ಆಗಿದೆ ನೋಡಿ. ಯಾವುದಪ್ಪ ಅಂತಂದರೆ 91ನೇ ತಿದ್ದುಪಡಿ ಮೂಲಕ 15% ಇರಬಾರದು ಅಂತ ಹೇಳಲಾಗುತ್ತದೆ. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಸೊ ಮೇಲಿನ ಹೇಳಿಕೆಗಳಲ್ಲಿ ಸರಿಯಾದ ಹೇಳಿಕೆಗಳು ಯಾವುವು ಅಂತ ಕೇಳಿದ್ದಾರೆ. ಸೊ ಮೊದಲನೇ ಹೇಳಿಕೆ ಏನು ಹೇಳುತ್ತೆ, ಸಾರ್ವಜನಿಕ ಲೆಕ್ಕಪತ್ರಗಳ ಸಮಿತಿಯ ಅಧ್ಯಕ್ಷರನ್ನು ಲೋಕಸಭಾ ಸ್ಪೀಕರ್ ಅವರು ನೇಮಕ ಮಾಡುತ್ತಾರೆ ಅಂತ ಹೇಳುತ್ತೆ. ಇದು ಸರಿಯಾಗಿದೆ. ಸೊ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಯ ಅಧ್ಯಕ್ಷರನ್ನ ಲೋಕಸಭಾ ಸ್ಪೀಕರ್ ಅವರು ನೇಮಕ ಮಾಡ್ತಾರೆ. ಇನ್ನು ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಯು ಲೋಕಸಭಾ ಸದಸ್ಯರನ್ನು, ರಾಜ್ಯಸಭಾ ಸದಸ್ಯರನ್ನು ಹಾಗೂ ಉದ್ಯಮ ವ್ಯಾಪಾರ ಕ್ಷೇತ್ರದ ಕೆಲವು ಗಣ್ಯ ವ್ಯಕ್ತಿಗಳನ್ನು ಹೊಂದಿರುತ್ತದೆ ಅಂತ ಕೊಟ್ಟಿದ್ದಾರೆ. ಸೊ ಇದು ತಪ್ಪು. ಲೆಕ್ಕಪತ್ರ ಸಮಿತಿ ಸೊ ಇಷ್ಟು ಜನರನ್ನು ಹೊಂದಿರಂಗಿಲ್ಲ, ಇದು ಬೇರೆ ಇರುತ್ತೆ. ಸೊ ಅದಕ್ಕೋಸ್ಕರನೇ ಒಂದು ಮಾತ್ರ ಇಲ್ಲಿ ಸರಿಯಾದಂಥದ್ದಾಗುತ್ತೆ. ನೆಕ್ಸ್ಟ್, ಭಾರತ ಸಂವಿಧಾನದ 7ನೇ ಪರಿಚ್ಛೇದದಲ್ಲಿ ಕೆಳಗಿನ ಯಾವ ಕೇಂದ್ರ ಪಟ್ಟಿ ಇದೆ ಅಂತ ಕೇಳಿದ್ದಾರೆ. ಸೊ ನಮ್ಮ ಸಂವಿಧಾನದ 7ನೇ ಪರಿಚ್ಛೇದದಲ್ಲಿ ಯಾವ ಪಟ್ಟಿ ಇದೆ ಅಂತ ಅಂದರೆ ಇಲ್ಲಿ ಆಪ್ಷನ್ ನೋಡಿ, ಕಾರ್ಮಿಕ ನಿಯಂತ್ರಣ ಮತ್ತು ಗಣಿ ಹಾಗೂ ತೈಲ ನಿಕ್ಷೇಪಗಳಲ್ಲಿ ಸುರಕ್ಷತೆಯ ಬಗ್ಗೆ 7ನೇ ಪರಿಚ್ಛೇದದಲ್ಲಿ ಹೇಳಲಾಗಿದೆ. ಸೊ ಎ ಇಲ್ಲಿ ಸರಿಯಾಗುತ್ತೆ ಆಪ್ಷನ್. ನೆಕ್ಸ್ಟ್, ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಮೇಲಿನವುಗಳಲ್ಲಿ ಸರಿಯಾದ ಹೇಳಿಕೆಗಳು ಯಾವುವು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಮೊದಲ ಹೇಳಿಕೆ ಏನು ಹೇಳುತ್ತೆ, ಪುರುಷ ಹಾಗೂ ಮಹಿಳೆ ಇಬ್ಬರಿಗೂ ಸಮಾನ ಕೆಲಸಕ್ಕೆ ಸಮಾನ ಸಂಬಳ ನೀಡುವ ಅವಕಾಶ ಭಾರತದ ಸಂವಿಧಾನದಲ್ಲಿ ಇಲ್ಲ ಅಂತ ಕೊಟ್ಟಿದ್ದಾರೆ. ಇದು ತಪ್ಪು. ಸೊ ನಮ್ಮ ಸಂವಿಧಾನದಲ್ಲಿ ಸಮಾನ ಕೆಲಸಕ್ಕೆ ಸಮಾನ ವೇತನ ಅನ್ನುವಂಥ ಒಂದು ವಿಧೇಯಕ ಇದೆ. ಸೊ ಅದಕ್ಕೋಸ್ಕರನೇ ತಪ್ಪಾಗುತ್ತೆ. ಇನ್ನು ಭಾರತ ಸಂವಿಧಾನದಲ್ಲಿ ಹಿಂದುಳಿದ ವರ್ಗಗಳ ಕುರಿತು ವ್ಯಾಖ್ಯಾನ ಇಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಏನಪ್ಪಾ ಅಂದರೆ ಹಿಂದುಳಿದ ವರ್ಗಗಳ ಕುರಿತು ವ್ಯಾಖ್ಯಾನ ಇಲ್ಲ ಅನ್ನುವಂಥದ್ದು ಸರಿಯಾಗುತ್ತೆ ಸ್ನೇಹಿತರೆ. ಸೊ ಏನಪ್ಪಾ ಅಂದರೆ ವ್ಯಾಖ್ಯಾನ ಇಲ್ಲ ಹಿಂದುಳಿದ ವರ್ಗಗಳ ಕುರಿತು. ಸೊ ಅದಕ್ಕೋಸ್ಕರನೇ ಬಿ ಮಾತ್ರ ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್,
ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಮೇಲಿನವುಗಳಲ್ಲಿ ಸರಿಯಾದ ಹೇಳಿಕೆಗಳು ಯಾವುವು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡೋದಾದರೆ, ರಾಜ್ಯ ಪಟ್ಟಿಗೆ ಸಂಬಂಧಿಸಿದಂತೆ ವಿಷಯವೊಂದನ್ನು ಕುರಿತು ರಾಷ್ಟ್ರದ ಹಿತದೃಷ್ಟಿಯಲ್ಲಿ ಸಂಸತ್ತು ಶಾಸನ ರೂಪಿಸಬೇಕೆಂದು ಘೋಷಣೆ ಮಾಡುವ ಅಧಿಕಾರ ರಾಜ್ಯಸಭೆಗೆ ಮಾತ್ರ ಇದೆ ಅಂತ ಕೊಟ್ಟಿದ್ದಾರೆ. ಸೊ ಇದು ಸರಿಯಾಗುತ್ತೆ, ಒಂದನೇದು. ಇನ್ನು ಎರಡನೇದು ಏನು ಹೇಳುತ್ತೆ, ತುರ್ತು ಪರಿಸ್ಥಿತಿ ಘೋಷಣೆಗೆ ಸಂಬಂಧಿಸಿದ ನಿರ್ಣಯಗಳನ್ನು ಲೋಕಸಭೆ ಮಾತ್ರ ಅಂಗೀಕರಿಸುತ್ತದೆ ಅಂತ ಕೊಟ್ಟಿದ್ದಾರೆ. ಇದು ತಪ್ಪು. ತುರ್ತು ಪರಿಸ್ಥಿತಿಗೆ ಸಂಬಂಧಪಟ್ಟಿರ್ತಕ್ಕಂತೆ ರಾಜ್ಯಸಭೆಗೂ ಕೂಡ ಅಧಿಕಾರ ಇದೆ. ಸೊ ಅದಕ್ಕೋಸ್ಕರನೇ ಎ ಮಾತ್ರ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ. ನೆಕ್ಸ್ಟ್, ಭಾರತದ ಸಂವಿಧಾನದ ನಿರ್ದಿಷ್ಟ ಅನುಚ್ಛೇದದ ಅವಕಾಶದಂತೆ ರಚಿತಗೊಂಡ ಆಯೋಗ ಯಾವುದು ಅಂತ ಕೇಳಿದ್ದಾರೆ. ಸೊ ನಮ್ಮ ದೇಶದ ಸಂವಿಧಾನದ ನಿರ್ದಿಷ್ಟ ಅನುಚ್ಛೇದದ ಅವಕಾಶದಂತೆ ರಚಿತಗೊಂಡಂತಹ ಆಯೋಗ ಯಾವುದಪ್ಪ ಅಂತಂದರೆ ಇಲ್ಲಿ ಆಪ್ಷನ್ ಸಿ ಚುನಾವಣಾ ಆಯೋಗ. ಚುನಾವಣಾ ಆಯೋಗವನ್ನು ಒಂದು ನಿರ್ದಿಷ್ಟ ಅನುಚ್ಛೇದದ ಅವಕಾಶದಂತೆ ರಚಿತಗೊಳ್ಳಿರ್ತಕ್ಕಂಥ ಈ ಆಪ್ಷನ್ಗಳಲ್ಲಿ ಆಪ್ಷನ್ ಸಿ ಸರಿಯಾಗುತ್ತೆ ನೋಡಿ. ನೆಕ್ಸ್ಟ್, ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಮೇಲಿನ ಹೇಳಿಕೆಗಳಲ್ಲಿ ಸರಿಯಾದ ಹೇಳಿಕೆಗಳು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡೋದಾದರೆ, ಮೊದಲ ಹೇಳಿಕೆ ಏನು ಹೇಳುತ್ತೆ, ಹೈಕೋರ್ಟ್ನ ಕಾಯಂ ನ್ಯಾಯಾಧೀಶ ಹುದ್ದೆ ಹೊಂದಿದ್ದ ವ್ಯಕ್ತಿ ಸುಪ್ರೀಂ ಕೋರ್ಟ್ ಹೊರತುಪಡಿಸಿ ಭಾರತದ ಇತರ ಯಾವುದೇ ನ್ಯಾಯಾಲಯದಲ್ಲಿ ಅಥವಾ ಯಾವುದೇ ಪ್ರಾಧಿಕಾರದ ಮುಂದೆ ವಾದಿಸುವಂತಿಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಇದು ಸರಿಯಾಗುತ್ತೆ ಸ್ನೇಹಿತರೆ. ಸೊ ಅಂದರೆ ಸಾರಿ ಇದು ತಪ್ಪಾಗುತ್ತೆ. ಸೊ ಏನಪ್ಪ ಅಂತಂದರೆ, ಹೈಕೋರ್ಟ್ನ ಹುದ್ದೆ ಹೊಂದಿದ್ದ ವ್ಯಕ್ತಿ ಸುಪ್ರೀಂ ಕೋರ್ಟ್ ಹೊರತುಪಡಿಸಿ ಭಾರತ ಇತರ ಯಾವುದೇ ನ್ಯಾಯಾಲಯದಲ್ಲಿ ಅಥವಾ ಪ್ರಾಧಿಕಾರದಲ್ಲಿ ವಾದಿಸುವಂತಿಲ್ಲ ಅಂತ ಕೊಟ್ಟಿದ್ದಾರೆ. ಒಂದೇ ತಪ್ಪಾಗುತ್ತೆ. ಇನ್ನು ಎರಡನೇದು, ಭಾರತದಲ್ಲಿ ಕನಿಷ್ಠ 5 ವರ್ಷಗಳವರೆಗೆ ನ್ಯಾಯಾಂಗ ಕಚೇರಿ ಒಂದರಲ್ಲಿ ಹುದ್ದೆಯಲ್ಲಿದ್ದ ವ್ಯಕ್ತಿ ಮಾತ್ರ ಹೈಕೋರ್ಟ್ನಲ್ಲಿ ನ್ಯಾಯಾಧೀಶ ಹುದ್ದೆ ಹೊಂದಲು ಅರ್ಹ ಅಂತ ಕೊಟ್ಟಿದ್ದಾರೆ. ಸೊ ಇದು ಕೂಡ ತಪ್ಪಾಗುತ್ತೆ. ಸೊ ಇಲ್ಲಿ 1 ಮತ್ತು 2 ಅಲ್ಲ ಅನ್ನುವುದು ಆನ್ಸರ್ ಆಗುತ್ತೆ ನೋಡಿ. ನೆಕ್ಸ್ಟ್, ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಸೊ ಮೇಲಿನ ಹೇಳಿಕೆಗಳಲ್ಲಿ ಸರಿಯಾದ ಹೇಳಿಕೆಗಳು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡೋದಾದರೆ ಏನಪ್ಪ ಅಂತಂದರೆ ಆಪ್ಷನ್, ಒಂದು ನಿಮಿಷ, ಭಾರತ ಸಂವಿಧಾನದ 76ನೇ ತಿದ್ದುಪಡಿ ಮೂಲಕ 6ರಿಂದ 14 ವರ್ಷದ ಗುಂಪಿನ ಮಕ್ಕಳಿಗೆ ರಾಜ್ಯ ಉಚಿತ ಹಾಗೂ ಕಡ್ಡಾಯ ಶಿಕ್ಷಣ ನೀಡಬೇಕು ಎನ್ನುವುದು ಮೂಲಭೂತ ಹಕ್ಕನ್ನಾಗಿ ಮಾಡಲಾಗಿದೆ. ಇದು ತಪ್ಪು, ಒಂದನೇದ್ದು. ಸೊ 76ನೇ ತಿದ್ದುಪಡಿ ಅದಕ್ಕೆ ಸಂಬಂಧಪಟ್ಟಿಲ್ಲ. ಇನ್ನು ಗ್ರಾಮೀಣ ಪ್ರದೇಶಗಳಲ್ಲೂ ಕಂಪ್ಯೂಟರ್ ಶಿಕ್ಷಣ ಸೌಲಭ್ಯ ಕಲ್ಪಿಸಬೇಕೆಂದು ಸರ್ವ ಶಿಕ್ಷಾ ಅಭಿಯಾನವನ್ನು ಬಯಸುತ್ತದೆ. ಇದು ಸರಿಯಾಗಿದೆ. ಸರ್ವ ಶಿಕ್ಷಾ ಅಭಿಯಾನ ಸಂಬಂಧಪಟ್ಟಿರ್ತಕ್ಕಂಥದ್ದು ಗ್ರಾಮೀಣ ಪ್ರದೇಶದಲ್ಲಿ ಕೂಡ ಕಂಪ್ಯೂಟರ್ ಶಿಕ್ಷಣ ಕಲ್ಪಿಸಬೇಕಂತ ಹೇಳುತ್ತೆ. ಇನ್ನು ಮೂರನೇದು ಏನು ಹೇಳುತ್ತೆ, ಭಾರತದ ಸಂವಿಧಾನ 1976 42ನೇ ತಿದ್ದುಪಡಿಯ ಮೂಲಕ ಶಿಕ್ಷಣವನ್ನು ಸಮವರ್ತಿ ಪಟ್ಟಿ ಬಯಸುತ್ತದೆ ಅಂತ ಕೇಳಿದರೆ. ಸೊ ಇದು ಕೂಡ ಸರಿಯಾಗುತ್ತೆ. ಶಿಕ್ಷಣ ಸಮವರ್ತಿ ಪಟ್ಟಿಯಲ್ಲಿ ಸೇರಿಸಲಾಗಿದೆ. ಸೊ 2 ಮತ್ತು 3 ಸರಿಯಾಗ್ತವೆ. ಆಪ್ಷನ್ ಸಿ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ ನೋಡಿ. ನೆಕ್ಸ್ಟ್, ಸಂವಿಧಾನದ ರಚನಾ ಸಭೆಯಲ್ಲಿನ ಕೇಂದ್ರ ಸಂವಿಧಾನ ಸಮಿತಿಯ ಅಧ್ಯಕ್ಷರು ಯಾರಾಗಿದ್ದರು ಅಂತ ಕೇಳಿದ್ದಾರೆ. ಸೊ ಸಂವಿಧಾನ ರಚನಾ ಸಭೆಯಲ್ಲಿನ ಕೇಂದ್ರ ಸಂವಿಧಾನ ಸಮಿತಿಯ ಅಧ್ಯಕ್ಷರು ಯಾರಾಗಿದ್ದರಪ್ಪ ಅಂತಂದರೆ ಇಲ್ಲಿ ಆಪ್ಷನ್ದಲ್ಲಿ ಆಪ್ಷನ್ ಸಿ ಸರಿಯಾಗುತ್ತೆ. ಜವಾಹರ್ಲಾಲ್ ನೆಹರೂರವರು ಅಧ್ಯಕ್ಷರಾಗಿದ್ದರು. ಆಪ್ಷನ್ ಸಿ ಸರಿಯಾಗುತ್ತೆ ನೋಡಿ. ನೆಕ್ಸ್ಟ್, ಈ ಮುಂದಿನ ಹೇಳಿಕೆಗಳನ್ನು ಗಮನಿಸಿರಿ. ಸೊ ಈ ಹೇಳಿಕೆಗಳಲ್ಲಿ ಯಾವುದು ಸರಿ ಅಂತ ಕೇಳಿದ್ದಾರೆ. ಸೊ ಮೊದಲನೇ ಹೇಳಿಕೆ ಏನು ಹೇಳುತ್ತೆ ನೋಡೋಣ ಬನ್ನಿ. ಮೊದಲನೇದು ಏನು ಹೇಳುತ್ತೆ, ಭಾರತೀಯ ಸುಪ್ರೀಂ ಕೋರ್ಟ್ನ ವ್ಯಾಪ್ತಿಯನ್ನು ಸಂವಿಧಾನವು ನಿಗದಿಪಡಿಸಿರುವ ಕಾರಣ ಆ ವ್ಯಾಪ್ತಿಯನ್ನು ವಿಸ್ತರಿಸುವುದು ಸಂಸತ್ತಿನ ಪಾಲಿಗೆ ಅಸಾಧ್ಯ ಅಂತ ಕೊಟ್ಟಿದ್ದಾರೆ. ಸೊ ಇದು ತಪ್ಪು. ಸೊ ಅಂದರೆ ಸಂಸತ್ತಿನ ಪಾಲಿಗೆ ಅಸಾಧ್ಯ ಅಂತೇನಿಲ್ಲ, ಸಂಸತ್ತಿಗೆ ಎಲ್ಲನೂ ಸಾಧ್ಯನೇ. ಸೊ ಅದೇ ರೀತಿಯಾಗಿ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ಗಳ ಅಧಿಕಾರಿಗಳು ಮತ್ತು ಸೇವಕರು ಆಯಾ ಮುಖ್ಯ ನ್ಯಾಯಾಧೀಶರು ನೇಮಿಸುತ್ತಾರೆ. ಕಾರ್ಯನಿರ್ವಾಹಕ ವೆಚ್ಚಗಳನ್ನು ಭಾರತ ಸಮಚ್ಚಯ ನಿಧಿಯಿಂದ ಪಡೆದುಕೊಳ್ಳಲಾಗುತ್ತದೆ ಅಂತ ಕೊಟ್ಟಿದ್ದಾರೆ. ಇದು ಕೂಡ ತಪ್ಪಾಗುತ್ತೆ. ಯಾಕಪ್ಪ ಅಂದರೆ ಕೊಲಿಜಿಯಂ ಸಿಸ್ಟಮ್ ಐತೆ. ಸೊ ಅದಕ್ಕೋಸ್ಕರ 1 ಮತ್ತು 2 ಇಲ್ಲಿ ತಪ್ಪಾಗ್ತವೆ. ಆಪ್ಷನ್ ಡಿ ಸರಿಯಾಗುತ್ತೆ. ನೆಕ್ಸ್ಟ್, ಈ ಮುಂದಿನ ಹೇಳಿಕೆಗಳನ್ನು ಗಮನಿಸಿರಿ. ಸೊ ಈ ಹೇಳಿಕೆಗಳಲ್ಲಿ ಯಾವುದು ಸರಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡೋದಾದರೆ ಮೊದಲನೇ ಹೇಳಿಕೆ ಏನು ಹೇಳುತ್ತೆ, ನಾಗಾಲ್ಯಾಂಡ್, ಅಸ್ಸಾಂ, ಮಣಿಪುರ್, ಆಂಧ್ರ ಪ್ರದೇಶ್, ಸಿಕ್ಕಿಂ, ಮಿಜೋರಾಂ, ಅರುಣಾಚಲ ಪ್ರದೇಶ ಮತ್ತು ಗೋವಾಗಳ ಪ್ರಾಂತೀಯ ಬೇಡಿಕೆಗಳನ್ನು ಪೂರೈಸುವ ಉದ್ದೇಶದಿಂದ ಭಾರತೀಯ ಸಂವಿಧಾನದೊಳಕ್ಕೆ 371 ಎದಿಂದ 371 ಜೆ ವರೆಗಿನ ವಿಧಿಗಳನ್ನು ಸೇರ್ಪಡಿಸಲಾಗಿದೆ. ಸರಿಯಾಗುತ್ತೆ. ಎ ಸರಿಯಾಗುತ್ತೆ. ಯಾಕಪ್ಪ 371 ಎದಿಂದ ಜೆದವರೆಗೆ ಸೇರಿಸಲಾಗಿದೆ. ಇನ್ನು ಭಾರತ ಮತ್ತು ಅಮೆರಿಕ ಸಂವಿಧಾನಗಳು
ಕೇಂದ್ರ ಹಾಗೂ ರಾಜ್ಯ ಆಡಳಿತವನ್ನು ಸೂಚಿಸಿದರು. ಏಕನಾಗರಿಕತ್ವವನ್ನು ಪ್ರತಿಪಾದಿಸಿದ ಶುದ್ಧ ಸುಳ್ಳು. ದ್ವಿನಾಗರಿಕತೆ ಐತೆ ಅಲ್ಲಿ, ದ್ವಿಪೌರತ್ವ ಇದೆ. ಸೊ ಅದಕ್ಕೋಸ್ಕರ ಎರಡನೇ ತಪ್ಪಾಗುತ್ತೆ. ಇನ್ನು ಹುಟ್ಟಿನ ಕಾರಣದಿಂದ ಭಾರತದ ನಾಗರಿಕನಾದ ಯಾವುದೇ ವ್ಯಕ್ತಿಯು ನಾಗರಿಕತ್ವವನ್ನು ಕೊನೆಗೊಳಿಸಲು ಅವಕಾಶವಿಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಇದು ಕೂಡ ತಪ್ಪಾಗುತ್ತೆ. ನಾಗರಿಕತೆಯನ್ನು ಕೊನೆಗೊಳಿಸುವ ಅವಕಾಶ ಇದೆ ಸ್ನೇಹಿತರೆ. ಸೊ ಒಂದು ಮಾತ್ರ ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು ಆಪ್ಷನ್ ಡಿ. ನೆಕ್ಸ್ಟ್, ಕೆಳಗಿನ ಯಾರು 1931ರ ಕರಾಚಿ ಕಾಂಗ್ರೆಸ್ ಅಧಿವೇಶನದಲ್ಲಿ ಮೂಲಭೂತ ಹಕ್ಕುಗಳ ಕುರಿತು ಕರಡು ನಿರ್ಣಯ ರೂಪಿಸಿದರು ಅಂತ ಕೇಳಿದ್ದಾರೆ. ಸೊ 1931ರ ಕರಾಚಿ ಕಾಂಗ್ರೆಸ್ ಅಧಿವೇಶನದಲ್ಲಿ ಮೂಲಭೂತ ಹಕ್ಕುಗಳ ಕುರಿತು ಕರಡು ನಿರ್ಣಯ ರೂಪಿಸಿದವರು ಯಾರಪ್ಪ ಅಂತಂದ್ರೆ ಇಲ್ಲಿ ಆಪ್ಷನ್ ಬಿ, ಪಂಡಿತ್ ಜವಾಹರ್ಲಾಲ್ ನೆಹರೂರವರು ರೂಪಿಸಿದರು. ನೆಕ್ಸ್ಟ್, ಮುಂದಿನ ಹೇಳಿಕೆಗಳನ್ನು ಗಮನಿಸಿರಿ. ಸೊ ಈ ಹೇಳಿಕೆಗಳಲ್ಲಿ ಯಾವುದು ಸರಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡೋದಾದರೆ ಮೊದಲನೇ ಹೇಳಿಕೆ ಏನು ಹೇಳುತ್ತೆ, ರಷ್ಯಾದ ಸಂಸತ್ತು ಫೆಡರಲ್ ಅಸೆಂಬ್ಲಿ ಎಂದು ಕರೆಯಲಾಗುತ್ತದೆ. ಸರಿಯಾಗಿದೆ. ರಷ್ಯಾದ ಸಂಸತ್ತನ್ನು ಫೆಡರಲ್ ಅಸೆಂಬ್ಲಿ ಅಂತ ಕರೀತಾರೆ. ಇನ್ನು ರಷ್ಯಾ ಸಂಸತ್ತಿನಲ್ಲಿ ಕೌನ್ಸಿಲ್ ಆಫ್ ಫೆಡರೇಷನ್ ಕೆಳಮನೆಯಾಗಿದೆ. ಇದು ತಪ್ಪು. ಕೌನ್ಸಿಲ್ ಆಫ್ ಫೆಡರೇಷನ್ ಮೇಲ್ಮನೆ. ಸೊ ರಷ್ಯನ್ ಸಂಸತ್ತಿನಲ್ಲಿ ಮೇಲ್ಮನೆಯನ್ನು ಸ್ಟೇಟ್ ಡ್ಯೂಮಾ ಅಂತ ಕರೀತಾರೆ. ಇದು ಕೂಡ ತಪ್ಪಾಗುತ್ತೆ. ಸೊ ಉಲ್ಟಾ ಪಲ್ಟಾ ಕೊಟ್ಟಿದ್ದಾರೆ 2-3. ಸೊ ಅದಕ್ಕೋಸ್ಕರನೇ 2-3 ತಪ್ಪಾಗ್ತವೆ. ಒಂದು ಮಾತ್ರ ಇಲ್ಲಿ ಸರಿಯಾದದ್ದಾಗುತ್ತೆ. ನೆಕ್ಸ್ಟ್, 14 ವರ್ಷಕ್ಕಿಂತ ಕಡಿಮೆ ವಯಸ್ಸಿಗೆ ಬಾಲಕಾರ್ಮಿಕರನ್ನು ಯಾವುದೇ ಕಾರ್ಖಾನೆ ಅಥವಾ ಗಣಿ ಇಲ್ಲವೇ ಬೇರೆ ಯಾವುದೇ ಅಪಾಯಕಾರಿ ಉದ್ಯೋಗಕ್ಕೆ ಹಚ್ಚುವಂತಿಲ್ಲ ಎಂದು ಭಾರತೀಯ ಸಂವಿಧಾನದ ಎಷ್ಟನೇ ಅನುಚ್ಛೇದ ಸೂಚಿಸುತ್ತದೆ ಅಂತ ಕೇಳಿದ್ದಾರೆ. ಸೊ 14 ವರ್ಷದ ಒಳಗಿನ ಮಕ್ಕಳನ್ನು ಬಾಲಕಾರ್ಮಿಕ ನಿಷೇಧ ಕಾಯ್ದೆ ಇದು ಎಷ್ಟನೇ ಅನುಚ್ಛೇದದಲ್ಲಿದೆ ಅಂತಂದರೆ ಅನುಚ್ಛೇದ 24ರಲ್ಲಿ ಇದನ್ನು ಹೇಳಲಾಗಿದೆ. ನೆಕ್ಸ್ಟ್, ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಅಧಿನಿಯಮ 1993ರ ಪ್ರಕಾರ ಈ ಕೆಳಗಿನವರಲ್ಲಿ ಯಾರು ಈ ಆಯೋಗದ ಅಧ್ಯಕ್ಷರಾಗಬಹುದು ಅಂತ ಕೇಳಿದ್ದಾರೆ. ಸೊ ರಾಷ್ಟ್ರೀಯ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಪ್ರಕಾರ 1993ರ ಪ್ರಕಾರ ಯಾರು ಆಯೋಗದ ಅಧ್ಯಕ್ಷರಾಗಬಹುದು ಅಂತ ಅಂದರೆ ಇಲ್ಲಿ ಆಪ್ಷನ್ ಸಿ, ಸೇವಾ ನಿವೃತ್ತಿ ಹೊಂದಿದ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರು ಮಾತ್ರ ಈ ಒಂದು ಆಯೋಗದ ಅಧ್ಯಕ್ಷರಾಗುವಂಥ ಅಧಿಕಾರವನ್ನು ಹೊಂದಿದ್ದಾರೆ. ಆಪ್ಷನ್ ಸಿ ಇಲ್ಲಿ ಸರಿಯಾಗುತ್ತೆ. ನೆಕ್ಸ್ಟ್, ಈ ಮುಂದಿನ ಹೇಳಿಕೆಗಳಲ್ಲಿ ಯಾವುದು ತಪ್ಪು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡೋದಾದರೆ ಮೊದಲನೇದು ಏನು ಹೇಳುತ್ತೆ, ಲೋಕಸಭೆಯಲ್ಲಿ ಅವಿಶ್ವಾಸ ನಿರ್ಣಯವನ್ನು ಮಂಡಿಸುವಾಗ ಅದನ್ನು ಯಾವ ಕಾರಣಗಳನ್ನು ಆಧರಿಸಿ ಮಂಡಿಸಲಾಗುತ್ತದೆ ಎಂದು ತಿಳಿಸುವುದು ಅವಶ್ಯಕವಾಗಿದೆ. ಇದು ಸರಿಯಾಗಿದೆ. ಸೊ ಇದು ಆನ್ಸರ್ ಆಗಂಗಿಲ್ಲ. ಸೊ ಅದೇ ರೀತಿಯಾಗಿ ಲೋಕಸಭೆಯಲ್ಲಿ ಅವಿಶ್ವಾಸ ನಿರ್ಣಯವನ್ನು ಮಂಡಿಸುವುದಕ್ಕಿರುವ ನಿಯಮಗಳಲ್ಲಿ ಅಂಗೀಕಾರಕ್ಕೆ ಯಾವುದೇ ಷರತ್ತುಗಳನ್ನು ಸೂಚಿಸಲಾಗಿಲ್ಲ ಅಂತ ಕೊಟ್ಟಿದ್ದಾರೆ. ಇದು ತಪ್ಪು. ಇಲ್ಲಿ ಇದೇ ಆನ್ಸರ್ ಆಗುತ್ತೆ. ಷರತ್ತುಗಳು ಸೂಚಿಸಿದೆ. ಸೊ ಷರತ್ತುಗಳು ಇದ್ದಾವೆ ಅದಕ್ಕೆ. ಸೊ ಅದಕ್ಕೋಸ್ಕರ ಎರಡನೇದು ತಪ್ಪಾಗುತ್ತೆ. ಆನ್ಸರ್ ಇದಾಗುತ್ತೆ. ಯಾವುದು ತಪ್ಪು ಅಂತ ಕೇಳಿದ್ದಾರೆ. ಸೊ ಇನ್ನು ಯಾವುದೇ ಅವಿಶ್ವಾಸ ಮಂಡನೆಯನ್ನು ಒಪ್ಪಿಕೊಂಡಲ್ಲಿ ಆ ಬಳಿಕ 10 ದಿನಗಳ ಒಳಗೆ ಅದನ್ನು ಸದನದಲ್ಲಿ ಮಂಡಿಸಬೇಕು. ಇದು ಕೂಡ ಸರಿಯಾಗಿದೆ. ಇನ್ನು ಯಾವುದೇ ಬಗ್ಗೆ ಅವಿಶ್ವಾಸ ಮಂಡನೆಯನ್ನು ರಾಜ್ಯಸಭೆಯಲ್ಲಿ ನಡೆಸುವಂತಿಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಇದು ಕೂಡ ಸರಿಯಾಗುತ್ತೆ. ಸೊ ಬಿ ಇಲ್ಲಿ ತಪ್ಪಾಗಿರ್ತಕ್ಕಂಥದ್ದು. ನೆಕ್ಸ್ಟ್, ಕೆಳಗಿನವುಗಳಲ್ಲಿ ಯಾವ ಹೇಳಿಕೆ ಸಂವಿಧಾನದ 4ನೇ ಅನುಸೂಚಿಯನ್ನು ಸ್ಪಷ್ಟವಾಗಿ ವಿವರಿಸುತ್ತದೆ ಅಂತ ಕೇಳಿದ್ದಾರೆ. ಸೊ ಸಂವಿಧಾನದ 4ನೇ ಅನುಸೂಚಿಯನ್ನು ಸ್ಪಷ್ಟವಾಗಿ ವಿವರಿಸ್ತಕ್ಕಂಥದ್ದು ಯಾವುದಪ್ಪ ಅಂತಂದ್ರೆ ಇಲ್ಲಿ ರಾಜ್ಯಸಭೆಯಲ್ಲಿ ಸ್ಥಾನ ವಿಭಜನೆಯ ವಿವರಣೆಯನ್ನು ಒಳಗೊಂಡಿದೆ ಅನ್ನೋದು ಸ್ಪಷ್ಟವಾಗಿ ವಿವರಿಸ್ತಕ್ಕಂಥದ್ದು. ಆಪ್ಷನ್ ಡಿ ಸರಿಯಾಗುತ್ತೆ. 4ನೇ ಅನುಸೂಚಿ. ಮುಂದಿನ ಹೇಳಿಕೆಗಳನ್ನು ಗಮನಿಸಿರಿ. ಸೊ ಈ ಹೇಳಿಕೆಗಳಲ್ಲಿ ಯಾವುದು ಸರಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡೋದಾದರೆ ಮೊದಲನೇದು ಏನು ಹೇಳುತ್ತೆ, ಭಾರತದಲ್ಲಿ ಯೋಜನೆಗಳಿಗೆ ಸಂಬಂಧಿಸಿದಂತೆ ನಿರ್ಣಯ ತೆಗೆದುಕೊಳ್ಳುವ ಅತ್ಯುನ್ನತ ಸಮಿತಿ ಅಂದರೆ ಯೋಜನಾ ಆಯೋಗ ಅಂತ ಕೊಟ್ಟಿದ್ದಾರೆ. ಸೊ ಇದು ತಪ್ಪಾಗುತ್ತೆ. ಉನ್ನತ ಸಮಿತಿ ಏನಲ್ಲ, ಯೋಜನಾ ಆಯೋಗ ಅದು ಥಿಂಕ್ ಟ್ಯಾಂಕ್ ಅಥವಾ ಸಲಹಾ ಸಮಿತಿ ಅದು. ಸೊ ಇವಾಗ ಪ್ರಸ್ತುತ ನೀತಿ ಆಯೋಗ ಕೂಡ ಇದೆ, ಅಥವಾ ಸಲಹಾ ಸಮಿತಿ ಮಾತ್ರ. ಇನ್ನು ನೆಕ್ಸ್ಟ್, ಭಾರತೀಯ ಯೋಜನಾ ಆಯೋಗದ ಕಾರ್ಯದರ್ಶಿಯವರೇ ರಾಷ್ಟ್ರೀಯ ವಿಕಾಸ ಪರಿಷತ್ತಿಗೂ ಕಾರ್ಯದರ್ಶಿಯಾಗಿರುತ್ತಾರೆ ಅಂತ ಕೊಟ್ಟಿದ್ದಾರೆ. ಸೊ ಇದು ಸರಿಯಾಗುತ್ತೆ. ಸೊ ಭಾರತೀಯ ಯೋಜನಾ ಆಯೋಗದ ಕಾರ್ಯದರ್ಶಿಯವರೇ ರಾಷ್ಟ್ರೀಯ ವಿಕಾಸ ಪರಿಷತ್ತಿಗೂ ಕಾರ್ಯದರ್ಶಿಯಾಗಿರುತ್ತಾರೆ. ಇನ್ನು ಸಂವಿಧಾನದ 7ನೇ ಅನುಸೂಚಿಯಲ್ಲಿರುವ ಸಮವರ್ತಿ ಪಟ್ಟಿಯಲ್ಲಿ ಆರ್ಥಿಕ ಮತ್ತು ಸಾಮಾಜಿಕ ಯೋಜನೆಗಳನ್ನು ಸೇರಿಸಲಾಗಿದೆ. ಇದು ಕೂಡ ಸರಿಯಾಗುತ್ತೆ. ಸೊ 2, 3 ಇಲ್ಲಿ ಸರಿಯಾದಂಥ ಆಯ್ಕೆಗಳಾಗ್ತವೆ ನೋಡಿ. ನೆಕ್ಸ್ಟ್, ಭಾರತೀಯ ಸಂಸತ್ತಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವುದು ಸರಿಯಾದ ಹೇಳಿಕೆ ಅಲ್ಲ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ತಪ್ಪಾಗಿರ್ತಕ್ಕಂಥದ್ದು. ಸೊ ಮೊದಲನೇದು ಏನು ಹೇಳುತ್ತೆ, ವಿನಿಯೋಗ ಮಸೂದೆಯನ್ನು ಕಾನೂನಾಗಿ ಜಾರಿಗೆ ತರುವ ಮುನ್ನ ಸಂಸತ್ತಿನ 2 ಸದನಗಳಿಂದ ಒಪ್ಪಿಗೆ ದೊರೆತಿರಬೇಕು. ಸೊ ಇದು ಏನಪ್ಪ ಅಂತಂದರೆ
ಸರಿಯಾದ ಹೇಳಿಕೆಯಾಗಿದೆ. ಸೊ ಇದು ಆನ್ಸರ್ ಆಗಂಗಿಲ್ಲ, ಇದು ಸರಿ ಇದೆ. ಸೊ ವಿನಿಯೋಗ ಮಸೂದೆ ಅನ್ವಯ ವಿನಿಯೋಜನೆಗೆ ಒಪ್ಪಿಗೆ ದೊರಕದ ಹೊರತು ಭಾರತ ಸಂಚಿತ ನಿಧಿಯಿಂದ ಹಣವನ್ನು ತೆಗೆಯುವಂತಿಲ್ಲ ಅಂತ ಕೊಟ್ಟಿದ್ರೆ ಇದು ಕೂಡ ಸರಿಯಾಗುತ್ತೆ. ಸೊ ಇದು ಆನ್ಸರ್ ಆಗಂಗಿಲ್ಲ. ಇನ್ನು ಹೊಸ ಕರಗಳನ್ನು ಪರಿಚಯಿಸಲು ಹಣಕಾಸು ಮಸೂದೆಯ ಅಗತ್ಯವಿದೆ. ಈಗಾಗಲೇ ಜಾರಿಯಲ್ಲಿರುವ ಕರಗಳ ದರದಲ್ಲಿ ಬದಲಾವಣೆ ಮಾಡಲು ಬೇರೆ ಮಸೂದೆಗೆ ಅಥವಾ ಕಾಯ್ದೆಯ ಅಗತ್ಯವಿಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಇದಿಲ್ಲಿ ತಪ್ಪಾಗಿದೆ. ಸೊ ಇದೇ ಆನ್ಸರ್ ಆಗುತ್ತೆ ಸ್ನೇಹಿತರೆ. ನೆಕ್ಸ್ಟ್ ನೋಡೋದಾದರೆ ಅಧ್ಯಕ್ಷರ ಶಿಫಾರಸು ಇಲ್ಲದೆ ಯಾವುದೇ ಧನ ಮಸೂದೆಯನ್ನು ಸದನದಲ್ಲಿ ಮಂಡಿಸುವಂತಿಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಇದು ಕೂಡ ಸರಿಯಾಗಿರುತ್ತೆ. ಸೊ ಇದು ಆನ್ಸರ್ ಆಗಲ್ಲ, ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದಾಗತ್ತೆ. ನೆಕ್ಸ್ಟ್ ಕೇಂದ್ರದ ಕಾರ್ಯಪಾಲನಾ ಶಕ್ತಿಗೆ ಯಾವುದೇ ಪ್ರತಿಕೂಲ ಪರಿಣಾಮ ಉಂಟಾಗದಂತೆ ರಾಜ್ಯಗಳು ಕಾರ್ಯಪಾಲನಾ ಶಕ್ತಿಯನ್ನು ಪ್ರಯೋಗಿಸಬೇಕು ಎಂದು ತಿಳಿಸಿರುವ ಭಾರತೀಯ ಸಂವಿಧಾನದ ಅನುಚ್ಛೇದ ಯಾವುದು ಅಂತ ಕೇಳಿದ್ದಾರೆ. ಸೊ ನೋಡ್ರಿ, ಈ ಅನುಚ್ಛೇದ ಯಾವುದಪ್ಪ ಅಂತಂದರೆ ಇಲ್ಲಿ ಆಪ್ಷನ್ ಎ ಅನುಚ್ಛೇದ 257ನೇ ಅನುಚ್ಛೇದದ ಬಗ್ಗೆ ಈ ಒಂದು ಹೇಳಿಕೆ ಸಂಬಂಧಪಟ್ಟಿದೆ. ಸೊ ಇಲ್ಲಿಗೆ ಈ ಒಂದು ವಿಡಿಯೋದ ಪ್ರಶ್ನೆಗಳು ಮುಕ್ತಾಯಗೊಳ್ತಾ ಇದ್ದಾವೆ. ಸೊ ಇದರ ಕಂಟಿನ್ಯೂಷನ್ ಪಾರ್ಟ್ ನೆಕ್ಸ್ಟ್ ಪಾರ್ಟ್ನಲ್ಲಿ ಬರ್ತಾ ಇರುತ್ತೆ. ಸೊ ಇನ್ನೂ ಒಂದು ವಿಡಿಯೋ ಬರುತ್ತೆ, ಅದನ್ನು ಕೂಡ ನೋಡಿಕೊಡ್ರಿ. ಮತ್ತು ಕೊನೆವರೆಗೂ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಮತ್ತು ಡಿಸ್ಕ್ರಿಪ್ಷನ್ ಇರ್ತಕ್ಕಂಥ ನಮ್ಮ ಚಾನಲ್ನ ಫಾಲೋ ಮಾಡ್ಕೊಳ್ಳೋದು ಮರೆಯೋಕ್ಕೆ ಹೋಗ್ಬೇಡ್ರಿ. ಥ್ಯಾಂಕ್ ಯು ಸೊ ಮಚ್.